ಸೋಡಿದಾಪುರಕ್ಕೆ ಅಧಿಪತಿಯಾಗಿ ಭುವನವೇ ಬೆಳಗಾವಂತ ರಾಜ್ಯಭಾರ ಮಾಡುತ್ತಿರುವ ಈ ಹಿರಣ್ಯ ಕೃಷ್ಣಕ್ಕೆ ಸರಿಸಾಟಿ ಯಾರು? ನಿನ್ನ ಪ್ರತಾಪಕ್ಕೆ ಎದುರಿಲ್ಲ, ವೈಭವಕ್ಕೆ ನಿನ್ನ ಸಾಹಸಕ್ಕೆ ಎಡೆಯಿಲ್ಲ. ನಿನ್ನ ವೈಭವಕ್ಕೆ ಸರಿ ಸಾಟಿ ಇಲ್ಲ. ಎಷ್ಟಿದ್ದರೂ ನನಗೆ ತೃಪ್ತಿ ಇಲ್ಲ. ಏಕೆ ಏಕೆ ಹಿರಣ್ಯಾಕ್ಷ? ಸಪ್ತ ಪಾತಾಳಗಳು ನಿನ್ನ ಪಾದದಡಿಯಲ್ಲಿರಬೇಕು. ಓಹೋ, ನಮ್ಮ ಪಾದದಡಿ? ಮೂರು ಲೋಕಗಳು ನಿನ್ನ ಮುಷ್ಟಿಯಲ್ಲಿರಬೇಕು. ನಮ್ಮ ಮುಷ್ಟಿಯಲ್ಲಿ ಅಹುದು ಸುರಲೋಕವೇ ಸತ್ತು ಬಿದ್ದಿರಬೇಕು. ಆ ಸುರಲೋಕವೇ ಸತ್ತು ಬಿದ್ದಿರಬೇಕು. ದಿಕ್ಪಾಲಕರು ನಮ್ಮ ಅರಮನೆಯ ದ್ವಾರಪಾಲಕರಾಗಿರಬೇಕು. ನಮ್ಮ ಅರಮನೆಯ ದ್ವಾರಪಾಲಕರು ಅಹುದು ಅಷ್ಟೇ ಅಲ್ಲ, ಕಾಮಧೇನುವಿನ ಕಡೆ ಕಾಲು ಚಾಚಿ ಕಲ್ಪವೃಕ್ಷದಲ್ಲಿ ಮಲಗಿರುವ ನಿನ್ನನ್ನು ಆ ಶಚಿಪತಿಯು ಎದರಿ ಪೂಜಿಸಬೇಕು. ಎದರಿ ಪೂಜಿಸಬೇಕು ಎದರಿ ಪೂಜಿಸಬೇಕು. ಅಪ್ಪಣೆಗಳನ್ನ ನನ್ನ ಪ್ರಾಣವನ್ನಾದರೂ ಬಲಿಕೊಟ್ಟು ಈ ಕಾರ್ಯವನ್ನು ಸಾಧಿಸುತ್ತೇನೆ. ಬೇಡ ಸಹೋದರ, ಬೇಡ. ನಿನ್ನ ಪ್ರಾಣಕ್ಕಿಂತಲೂ ನನಗಾವುದು ಹೆಚ್ಚಲ್ಲ. ಅದನ್ನು ನನಗೆ ದೃಢ ಸಮಾನ. ನೀನೊಬ್ಬನಿದ್ದರೆ ಸಾಕು, ಮೂರು ಭಾಗಗಳಿದ್ದಾವೆ. ನನ್ನ ಪರಾಕ್ರಮದ ಮೇಲೆ ನಿನಗೆ ಶಂಕೆ? ಸೃಷ್ಟಿಯೇ ಯಾವ ಮಹಾಶಕ್ತಿಯೇ ಎದುರಾದರೂ ಒಟ್ಟಡಗಿಸುವ ದಿಟ್ಟತನವಿದೆ ನನ್ನಲ್ಲಿ. ಅವನು ನಾನು ಬಲ್ಲೆ ಸಹೋದರ. ಉಗ್ರನಾದರೆ ಪ್ರಳಯ ರುದ್ರನ್ನೇ ನಡಗಿಸಿ ಮೃತ್ಯು ದೇವತೆಗೆ ಮೃತ್ಯುವಾಗಿ ವಿಜೃಂಭಿಸಬಲ್ಲ ಈ ಹಿರಣ್ಯಾಕ್ಷ. ಒಕ್ಕುತ್ತಿರುವ ಉತ್ಸಾಹವನ್ನು ತಡೆಯಬೇಡ. ಕಲನುತ್ಸಾಹದಿಂದ ಕುಣಿಯುತ್ತಿರುವ ಈ ಕೈಗಳಿಗೆ ನಿರಾಶೆ ಮಾಡಬೇಡ. ಕಾಪಾಡಬೇಡಣ್ಣ. ಹೋಗುವ ಸಹೋದರ, ತಿಂಡಿಯ ಸಾಲೆಯಾಗಿ ನೀವು. ಅಣ್ಣ, ಅಣ್ಣ, ನಿನ್ನ ದಿಟ್ಟ ನುಡಿಗಳಿಂದ ಹುಟ್ಟಿತು ಸುರನನ್ನು ಸುಟ್ಟು ಬಿಡುವ ಆಕ್ರೋಶದ ಜ್ವಾಲೆ ನನ್ನೆಲೆಯೊಳಗೆ. ಬಿಡಲಾರೆ ಬಿಡಲಾರೆ ಆ ದಾನವ ವೈರಿಗಳನ್ನು ಎಂದಿಗೂ ಎಂದೆಂದಿಗೂ ಬಿಡಲಾರೆ. ಸಹೋದರ, ಅಣ್ಣ, second scene